ಎಸ್, ಇದು ಬಿಟಿವಿಯ ಗೋಲ್ಡನ್ ಬ್ರೇಕಿಂಗ್ ನ್ಯೂಸ್. ಇದು ಮಂತ್ರಿ ರನ್ಯಾ ತಂದ 1 ಟನ್ ಸ್ಮಗ್ಲಿಂಗ್ ಗೋಲ್ಡ್ ಎಲ್ಲೋ ಹೋಯಿತು. ಒಂದಲ್ಲ ಎರಡಲ್ಲ 14 ಮಾತ್ರ ಅಲ್ಲ. ನಾವು 14 ಕೆಜಿ ಅಂತ ಮಾತ್ರ ಅನ್ಕೊಂಡಿದ್ವಿ. 14 ಕೆಜಿ ಅಲ್ಲ, 1 ಟನ್ ಅಂದ್ರೆ 100 ಕೆಜಿ ಗೋಲ್ಡ್ ಎಲ್ಲೋಯ್ತು. 2 ತಿಂಗಳಲ್ಲಿ 1 ಟನ್ ಚಿನ್ನ ಮಂತ್ರಿ ಹಾಗೂ ರನ್ಯಾ ತಂದಿದ್ದಾರೆ. ವಿಚಾರಣೆ ವೇಳೆ 100 ಕೆಜಿ ಚಿನ್ನದ ಬಗ್ಗೆ ರನ್ಯಾ ಮಾಹಿತಿಯನ್ನ ನೀಡಿದ್ದಾರೆ. ಮಂತ್ರಿಗಾಗಿ 100 ಕೆಜಿ ಚಿನ್ನ ತಂದಿದ್ದೇನೆ ಅಂತ ರನ್ಯಾ ಹೇಳ್ಕೊಂಡಿರುವಂಥದ್ದು. ದುಬೈನಿಂದ ಬೆಂಗಳೂರಿಗೆ ಸೇಫ್ ಆಗಿ ಗೋಲ್ಡ್ ರೀಚ್ ಆಗಿದೆ. ಎಷ್ಟು? 1 ಟನ್ ಚಿನ್ನದ ಮಾಹಿತಿ ಸಿಕ್ತಿದ್ದಂತೆ ಸಿಬಿಐ ಫುಲ್ ಅಲರ್ಟ್ ಆಗಿದೆ. ಬೆಂಗಳೂರಲ್ಲಿ ಚಿನ್ನ ಎಲ್ಲಿಟ್ಟಿದ್ದಾರೆ ಅಂತ ಭಾರಿ ಶೋಧ ಕಾರ್ಯ ನಡೀತಾ ಇದೆ. ತರುಣ್ ರಾಜ್ಗೂ ಈ ಬಗ್ಗೆ ಪ್ರಶ್ನಿಸ್ತಿರೋ ಡಿಆರ್ಐ ಮತ್ತು ಸಿಬಿಐ ಅಧಿಕಾರಿಗಳು 1 ಟನ್ ಚಿನ್ನದ ಬೆನ್ನತ್ತಿರೋ ಅಧಿಕಾರಿಗಳಿಗೆ ಭಯಾನಕ ಮಾಹಿತಿ ಈಗ ಸಿಕ್ಕಿದೆ. ಬ್ಲ್ಯಾಕ್ ಮನಿ ದಂಧೆ ನಡೆಸ್ತಿದ್ದಾರಾ ಆ ಪ್ರಭಾವಿ ಮಂತ್ರಿ ಅನ್ನುವಂತಹ ಒಂದು ಅನುಮಾನ ಶುರುವಾಗಿದೆ. ಬ್ಲ್ಯಾಕ್ ಮನಿಯನ್ನ ಗೋಲ್ಡ್ ರೂಪದಲ್ಲಿ ಕನ್ವರ್ಟ್ ಮಾಡ್ತಿರೋ ಶಂಕೆ ವ್ಯಕ್ತ ಆಗ್ತಾ ಇದೆ. ಮನಿ ಫ್ಲೋ ಟೈಟ್ ಆದ್ಮೇಲೆ ಕ್ಯಾಶ್ ಸಂಗ್ರಹಿಸೋದು ಭಾರಿ ಕಷ್ಟ. ನೋಟ್ ಬ್ಯಾನ್ ಆದ್ಮೇಲೆ ಬ್ಲ್ಯಾಕ್ ಮನಿ ಸಂಗ್ರಹ ಭಾರಿ ಕಷ್ಟ. ಬ್ಲ್ಯಾಕ್ ಕ್ಯಾಶ್ ಇಟ್ಕೊಂಡ್ರೆ ಐಟಿ, ಇಡಿ, ಸಿಬಿಐ ದಾಳಿಯ ಒಂದು ಭೀತಿ ಎದುರಾಗಿದೆ. ಹೀಗಾಗಿ ಬ್ಲ್ಯಾಕ್ ಮನಿ ಕೊಟ್ಟು ಬ್ಲ್ಯಾಕ್ ನಲ್ಲಿ ಗೋಲ್ಡ್ ಸಂಗ್ರಹ, ವೈಟ್ ಗೋಲ್ಡ್ ಅಂದ್ರೆ ಬ್ಲ್ಯಾಕ್ ಅನ್ನ ವೈಟ್ ಮಾಡ್ಕೋಬೇಕಲ್ವಾ, ಆ ರೀತಿಯ ಒಂದು ವಿಚಾರ ಇಟ್ಕೊಂಡು ಈ ರೀತಿಯ ಒಂದು ಕೆಲಸಗಳನ್ನ ಮಾಡಿದ್ದಾರೆ. ಗೋಲ್ಡ್ ಇಟ್ಕೊಂಡ್ರೆ ರೇಟ್ ಕೂಡ ಡಬಲ್ ಆಗುತ್ತೆ, ತುಂಬಾ ಸೇಫ್ ಆಗುತ್ತೆ. ಇದೇ ಕಾರಣಕ್ಕೆ ಬ್ಲ್ಯಾಕ್ ಮನಿಯನ್ನ ಗೋಲ್ಡ್ಗೆ ಹಾಕ್ತಿದ್ರ ಆ ಮಂತ್ರಿ. ಅದಕ್ಕೆ ರನ್ಯಾ ಸಾಥ್ ಕೊಟ್ಟಿದ್ದಾಳ. ಆ ಕಾರಣದಿಂದ ದುಬೈಗೆ ಆಗಾಗ ಹೋಗಿ ಬರ್ತಿದ್ಲ. ಎಲ್ಲ ಸಂಶಯ ಈಗ ಕಾಡ್ತಾ ಇದೆ. ಈಗಾಗಲೇ 100 ಕೋಟಿ ಹಣವನ್ನ ಗೋಲ್ಡ್ಗೆ ಬದಲಿಸಿರೋ ಮಂತ್ರಿ. ತನಿಖೆಯಲ್ಲಿ ಸಿಬಿಐ, ಡಿಆರ್ಐಗೆ ಈ ಒಂದು ಮಾಹಿತಿ ಸಿಕ್ಕಿದೆ. ಬಿಸ್ನೆಸ್ನ ಸ್ಫೋಟಕ ಮಾಹಿತಿ ಈಗ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ದಿಲ್ಲಿಗೆ ಕಂಪ್ಲೀಟ್ ಅಪ್ಡೇಟ್ ಕೊಟ್ಟಿರೋ ಅಧಿಕಾರಿಗಳು. ದಿಲ್ಲಿಯಿಂದ ಗ್ರೀನ್ ಸಿಗ್ನಲ್ ಸಿಕ್ತಿದ್ದಂತೆ ಮಂತ್ರಿ ಮೇಲೆ ಮೆಗಾ ರೇಡ್ ನಡೆಯುತ್ತೆ. ಆ ಮಂತ್ರಿ ಯಾರು, ಇವರಿಂದ ಯಾರ್ಯಾರಿದ್ದಾರೆ, ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ಯಾವ್ಯಾವ ಕಾರಣಕ್ಕೆ ಈ ರೀತಿ ನಡೀತಾ ಇದೆ, ಪ್ರತಿಯೊಂದು ವಿಚಾರಗಳು ಹೊರಗಡೆ ಬರುತ್ತೆ.